ಅಣ್ಣವ್ರು ಬಿಟ್ಟರೆ ಕರ್ನಾಟಕಕ್ಕೆ ಕನ್ನಡ ಸಿನಿಮಾಕ್ಕೆ ಅದು ಅತಿ ದೊಡ್ಡ ಸೇವೆ ಅಂದರೆ ನಾವು ಶಿವಣ್ಣವ್ರು ಅಂತ ನಾವು ಕರ್ನಾಟಕದಲ್ಲಿ ತಿಳ್ಕೊಂಡಿದ್ವಿ. ನಮ್ದೇನಿಲ್ಲ ಅವ್ರಿಗೆ ರಿಕ್ವೆಸ್ಟು, ಇದುವರೆಗೂ ನಿರಂತರವಾಗಿ 365 ದಿನಗಳ ಕಾಲ ಚಿತ್ರರಂಗದಲ್ಲಿ ಶೂಟಿಂಗಲ್ಲಿ ತೊಡ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಶಿವಣ್ಣ ಅಂದರೆ ತಪ್ಪಾಗಲಾರ್ದು. ಆದರೆ ಇನ್ನು ಮುಂದೆ ದಯವಿಟ್ಟು ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ, ಹೆಚ್ಚು ಸಮಯ ವಿಶ್ರಾಂತಿ. ಈ ಮಾತು ಯಾಕೆ ಹೇಳ್ತಿದ್ರೆ, ಕಲಾವಿದರಾಗಿ ನೀವು ಸಾಕಷ್ಟು ಸೇವೆನ ಮತ್ತು ಸಲ್ಲಿಸ್ಬಿಡಿದ್ರಿ. ಇಲ್ಲಿಗೆ ಕರ್ನಾಟಕದ ಆಸ್ತಿ ನೀವು. ಇನ್ನು ಮುಂದೆ ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಒಂದು ಅನುಭವ ಮತ್ತು ಇದು ಎಲ್ಲದೂ ಕೂಡ ಆರೋಗ್ಯ ಬೇಕಾಗಿರೋದ್ರಿಂದ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಆರೋಗ್ಯ ಭಾಳ ಮುಖ್ಯ. ಒಂದೇ ಸಿನಿಮಾ ತೆಗೀರಿ, ಅದು ನಿಮ್ಮ ಬ್ಯಾನರಿಂದನೇ ಬಂದರೂ ಇನ್ನೂ ಒಳ್ಳೆಯದು. ಪ್ರತಿಯೊಂದು ವರ್ಷಕ್ಕೆ ಒಂದೇ ಆದರೂ ಚಿಂತಿಲ್ಲ, ಆರೋಗ್ಯ ಭಾಳ ಇಂಪಾರ್ಟೆಂಟ್. ಇತ್ತೀಚಿನ ಇದುವರೆಗೂ 365 ದಿವಸ ಅವ್ರು ಸರ್ವಿಸೇ ಕಳೆದು ಬಿಡ್ತಾರೆ. ನಾವು ನೋಡಿದಷ್ಟು ಇವತ್ತು 4-5 ಚಿತ್ರಗಳಾಗಿರಲ್ಲ, ಅವರು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಂತ ಒಂದು ಪ್ರತೀತಿ ಹಾಕ್ಕೊಂಡಿದ್ದಾರೆ. ಶಿವಣ್ಣರು ಕೂಡ ಅದೇ ನಿಲುವಿನಲ್ಲಿ ಸಾಗಿದ್ರು. ಇವತ್ತು ಚಿತ್ರರಂಗ ಉಳಿತಿರಲಿಲ್ಲ, ಕಾರ್ಮಿಕರು ಉಳಿತಿರಲಿಲ್ಲ, ಥಿಯೇಟ್ರ್ಗಳು ಉಳಿತಿರಲಿಲ್ಲ. ಮನೇಲಿ ಒಂದು ದಿವಸನೂ ಕೂತ್ಕೊಂಡಂಗೆ 365 ದಿನ ಕೂಡ ಇವಾಗ ಸೇವೆ ಸಲ್ಲಿಸ್ಕೊಂಡ್ಬಂದರೆ, ಇನ್ನು ಮುಂದೆ ದಯವಿಟ್ಟು ಅದಕ್ಕೆ ನಮ್ಮ ಗೀತಕರಲ್ಲೂ ಕೂಡ ಒಂದು ಮನವಿ, ಆಸ್ಪದ ಆದ್ಮೇಲೆ ಕೊಡಬೇಡ್ರಿ. ಆದಷ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ವರ್ಷಕ್ಕೆಲ್ಲ 2 ವರ್ಷಕ್ಕೆ ಒಂದೇ ಸಿನಿಮಾ ಬರಲಿ. ಇನ್ನು ಮುಂದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇದು ಆರೋಗ್ಯ ಅಲ್ಲ, ವಿಶ್ರಾಂತಿ ಸೇವೆ ಇದು. ಈಗ ಎಲ್ಲಿವರೆಗೂ ಅಭಿಮಾನಿ ಪ್ರೀತಿ ಇರ್ತೋ ಅಲ್ಲ ಅಲ್ಲ ಇರ್ತತೆ, ಹೆಚ್ಚು ನಮಗೆ Hey,